ಸರ್ ಆ್ಯಕ್ಚುಲಿ ನಮಗೆ BBMP ಲಿಮಿಟ್ಸಲ್ಲಿ ಮನೆ ಕಟ್ಟಬೇಕಂದ್ರೆ ಮೇಯ್ನ್ ಬಂದು ನಮಗೆ ಸೈಟು ಏಕಾತ ಇರಬೇಕು ಮತ್ತು BBMP ಪ್ಲ್ಯಾನ್ ಅಪ್ರೂವ್ ತೊಗೋಬೇಕು. ಅದು ನಾವು ಬೇರೆ ಗೊತ್ತಿರೋರ ಹತ್ರ ಅಪ್ಲೈ ಮಾಡಿ ಇನ್ಕ್ಲೂಡಿಂಗ್ ನಾವು ಲಿಫ್ಟ್ ಎಲ್ಲಿ ಬರೆದ ಆ್ಯಸ್ ಪರ್ ಪ್ಲ್ಯಾನ್ ಪ್ರಕಾರ ತೊಗೊಂಡು ಪ್ಲ್ಯಾನ್ ಪ್ರಕಾರ ಕಟ್ಟಿದ್ವಿ ಸರ್. ಎಷ್ಟು ಕೊಡ್ತಾ ಏನು ಕಟ್ತಾ ಇದ್ದೀವಿ ಅಂತ ನಾವೊಂದು ರಫ್ ಪ್ಲ್ಯಾನ್ ಹಾಕ್ಕೊಡ್ಬೇಕು. ಅದನ್ನು ಕರೆಕ್ಟಾಗಿ ಅಮೈಂಡ್ಮೆಂಟ್ ಮಾಡಿ ಅವ್ರು ಒರಿಜಿನಲ್ ಪ್ಲ್ಯಾನ್ ನಮ್ಗೆ ಕೊಡ್ತಾರೆ. ನಾವೇ ಒಂದು ಪ್ಲ್ಯಾನ್ ಮಾಡಿಸ್ಕೊಡ್ಬೇಕು. ನಮ್ಮ ಪ್ಲ್ಯಾನ್ ಪ್ರಕಾರ ಅವ್ರು ಅಪ್ರೂವ್ ಮಾಡ್ತಾರೆ ಕರೆಕ್ಟಾಗಿದ್ದರೆ. ಒಂದು ಪರ್ಮಿಷನ್ ಕೊಟ್ಬಿಡ್ತಾರೆ ಮನೆ ಕಟ್ಟೋಕ್ಕೆ. ನಾವು ಪ್ಲ್ಯಾನ್ ಅಪ್ರೂವ್ ಆದ ತಕ್ಷಣ ಅವರು ಒಂದು ಲೈಸೆನ್ಸ್ ಟೈಪ್ ಕೊಡ್ತಾರೆ. ಏನು ಮನೆ ಕಟ್ಟೋಕ್ಕೆ ಅನುಮತಿ, ಕಟ್ಟಡ ಅನುಮತಿ ಅಂತ ಕೊಡ್ತಾರೆ. ಅದೊಂದು BBMP ಇಂದ ತೊಗೊಂಡ್ರೆ ಸಾಕು ಸರ್. ಆ್ಯಕ್ಚುಲಿ ಬೇಸಿಕ್ಕಾಗಿ ಎಲೆಕ್ಟ್ರಿಕಲ್ದು ಟೆಂಪ್ರವರಿ ಮೀಟ್ರ್ ತೊಗೋಬೇಕು. ಮತ್ತು ಇಲ್ಲಿ ಸ್ಯಾನಿಟ್ರಿ ಎಲ್ಲ ಯೂಸ್ ಮಾಡ್ತೀವಲ್ಲ ಸರ್, ಅದಕ್ಕೆ BSWS ಇಂದ ಒಂದು ಸ್ಯಾನಿಟ್ರಿದು ಅದು ಟೆಂಪ್ರವರಿ ತೊಗೋಬೇಕು. ಇನ್ ಕೇಸ್ ಏನು ಲಿಫ್ಟ್ ಇದ್ದರೆ ನಾವು ಫೈರ್ ಇವರಿಂದ ಅದು ಪರ್ಮಿಷನ್ ತೊಗೋಬೇಕು ಲಿಫ್ಟು ಹಾಕೋಕ್ಕೆ ಮುಂಚೆನೇ. ಲಿಫ್ಟ್ದೇ ಒಂದು ಪರ್ಮಿಷನ್ ಅಥಾರಿಟಿ ಇದೆ, ಅವ್ರ ಕಡೆಯಿಂದ ನಾವು ಲಿಫ್ಟ್ಗೆ ತೊಗೋಬೇಕು ಸರ್. ಒಂದು ಮನೆ ಟ್ರಾನ್ಸ್ಫಾರ್ಮರ್ KEBದು ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಆ ಏರಿಯಾ ಆ ಲೇಔಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಸಪೋಸ್ ಆ ಲೇಔಟಲ್ಲಿ ಏನಾದರೂ ಡೆವಲಪರ್ಸ್ ಮಾಡಿ ಟ್ರಾನ್ಸ್ಫಾರ್ಮರ್ ಅವ್ರು ಹಾಕ್ಸಿದ್ರೆ ನಾವು ಅದು KEBಗೆ ಯಾವುದು ಶುಲ್ಕ ಕಟ್ಟಬೇಕಾಗಿಲ್ಲ. ಮತ್ತು ಎರಡನೇದು ಬಂದು ನಾವೇನಾದರೂ ಡೆವಲಪ್ಡ್ ಏರಿಯಾದಲ್ಲಿದ್ದು ಅವ್ರ KEB ಬೇರೆ ಟ್ರಾನ್ಸ್ಫರ್ ನಾವು ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಕಟ್ಟಬೇಕಾಗುತ್ತೆ. ಮತ್ತು 5500 ಮನೆ ಇಲ್ಲಿ 2 ಆಪ್ಷನ್ ಇರುತ್ತೆ KEB. ಬಿಲ್ಡಿಂಗ್ ಹೈಟು ಆರ್ ಎಷ್ಟು ಕಿಚನ್ಸ್ ಇದೆ, ಬಿಲ್ಡಿಂಗ್ ಹೈಟ್ ಎಷ್ಟಿದೆ, ಎಷ್ಟು ಕಿಚನ್ಸ್ ಇದೆ, ಮತ್ತು ಎಷ್ಟು ಬಿಲ್ಡಿಂಗ್ ಎಷ್ಟು ಟೋಟಲ್ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದೇ ಕಿಚನ್ ಇದ್ದು 5500 ಸ್ಕ್ವೇರ್ ಫೀಟ್ ಯಾವುದೇ ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ. ಸಪೋಸ್ 3 ಕಿಚನ್ ಇದ್ದರೆ ಅವಾಗ ನಮಗೆ ಬೇಕೇ ಬೇಕು. ಅದರ ಮೇಲೆ KEB ಅವರು ಡಿಸೈಡ್ ಮಾಡ್ತಾರೆ. ಲೇಔಟಲ್ಲಿ ಹಾಕ್ಸಿಲ್ಲ ಅಂದರೆ ಡೆವಲಪ್ಮೆಂಟ್ ಚಾರ್ಜ್ ಅಂತ ನಾವು ಇಷ್ಟು 1 ಕಿಲೋಮೀಟ್ರಿಗೆ ಇಷ್ಟು ಅಂತ ಕಟ್ಟಬೇಕಾಗುತ್ತೆ ಸರ್ KEBದು. ಅದೇ ಈ ಥರ ಒಂದು ಫಿಕ್ಸ್ ಇರುತ್ತೆ. 30-40 ಸೈಟ್ ಆದರೆ ಎಷ್ಟು, 60-40 ಸೈಟ್ಗೆ ಎಷ್ಟು ಅಂತ ಇರುತ್ತೆ. ಅದರ ಮೇಲೆ 1 ಅಡಿ ಜಾಸ್ತಿ ಆಗೋದು ನಾವು ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗುತ್ತೆ. ಅದಕ್ಕೆ ಫಸ್ಟೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮನೆ ಕಟ್ಟಬೇಕು. ಟ್ರಾನ್ಸ್ಫಾರ್ಮರ್ ಹಾಕೋಕ್ಕೆ ಮತ್ತು ನಮಗೆ ಬೇರೆ ಎಕ್ಸ್ಪೆನ್ಸ್ ಇವಾಗ 7 lakhs ಆಗುತ್ತೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕಂದ್ರೆ. ಮನೆ ಒಳಗಡೆ ಜಾಗ ಬೇಕು. ಮನೆ ಕಟ್ಟೋಕ್ಕೆ ಮುಂಚೆನೇ ಯೋಚನೆ ಮಾಡಿಬಿಟ್ಟು ನಾವು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟೋದು ಬೆಸ್ಟ್ ಅಂತ ಒಂದು ಸಲಹೆ ತಗೊಂಡು ಮನೆ ಕಟ್ಟಿದ್ರೆ ಬೆಸ್ಟು. ಕಿಚನ್ ಇದೆ, ನಾವು 5500 ಒಳಗಡೆ ಏನಾದರೂ ಇದ್ದರೆ ನಮಗೇನು ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ, ನಾರ್ಮಲ್ ಪವರೇ ಕೊಡ್ತಾರೆ ಡೆವಲಪ್ಮೆಂಟ್ ಚಾರ್ಜ್ ಕಟ್ಕೊಂಡು. ಅದನ್ನು ನಾವು ಅದು ಕ್ಯಾಲ್ಕುಲೇಟ್ ಮಾಡಿ ಮನೆ ಕಟ್ಟಿದ್ವಿ. ಕಟ್ಟೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ನಾವು. ಕಟ್ಬಿಟ್ಟ ಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ, ನೆಸಿಟಿ ಇಲ್ಲ ಸರ್. ಅದು ಸೇಫ್ಟಿ ಬೇಕೇ ಬೇಕು ಸರ್ ಅವ್ರಿಗೆ. ನಾವು ಸೇಫ್ಟಿ ಕನ್ಸಿಡರ್ ಮಾಡೇ ಕೊಟ್ಟಿದ್ದೀವಿ. ಇಲ್ಲಿ ನಾವಾಗ ಬಾರ್ ಬೆಂಡಿಂಗ್ ಮಾಡು, ಇಲ್ಲಿ ಓಡಾಡುವಾಗ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋದು, ಮತ್ತು ಸಪೋಸ್ ಶಟ್ರಿಂಗ್ಗೆ ಹೊಡಿತಾರೆ, ಕಾರ್ನರಲ್ಲಿ ಹೊಡಿತಾರೆ, ಕಾರ್ನರ್ ಎಡ್ಜ್ಗೆ ಹೊಡಿತಾರೆ, ಅದೆಲ್ಲ ಸೇಫ್ಟಿ ನೋಡಿಕೊಂಡು ನಾವು ಮಾಡ್ಬೇಕು ಸರ್. ಇಲ್ಲಾಂದರೆ ಅದೇನು ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ತಲೆಗೆ ಬರುತ್ತೆ. ಅದು ಮೇಯ್ನ್ ನಾವು ಸಪೋಸ್ ನಾವೇನು ಕಾಂಟ್ರಾಕ್ಟ್ ಕೊಟ್ಟರೆ ಬೇರೆ ಲೇಬರ್ಗೆ, ಬೇರೆ ಇಂಜಿನಿಯರ್ಗೋ ಇಲ್ಲ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಇಂಪಾರ್ಟೆಂಟ್ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಬೇಕಾಗುತ್ತೆ ಸರ್ ನಾವು. ಇನ್ಕ್ಲೂಡಿಂಗ್ ಅದೇನಕ್ಕೆ ಸೇಫ್ಟಿ ಬಗ್ಗೆನೂ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ನಾವು ಸೇಫ್ಟಿಗೋಸ್ಕರ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು. ಸಪೋಸ್ ನಮ್ಮ ಸೈಟಲ್ಲಿ ಏನಾದರೂ ಲೇಬರ್ ಹೆಚ್ಚು ಕಡಿಮೆ ಆದರೆ ನಮ್ಗೆ ಸಂಬಂಧಪಟ್ಟಿಲ್ಲ, ಲೇಬರ್ ಅವ್ರಿಗೆ ಕಾಂಟ್ರಾಕ್ಟರ್ಗೆ ಬೇಕಂತ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ ಸರ್. ನಾವು ಮಾಡ್ಕೊಂಡಿದ್ದು, ನಾನು ಲೇಬರ್ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದು, ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು. ಯಾಕಂದರೆ ಇದರಲ್ಲಿ ಮಾಮೂಲಿ ಸರ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಕೆಲವು ಒಂದು ಸ್ವಲ್ಪ ಹೈಟಿಂದ ಬೀಳಿದ್ರೂ ಅಪಾಯ ಇರುತ್ತೆ. ಅದೆಲ್ಲ ನಮ್ಮ ಎಲ್ಲ ಸೈಟ್ ಓನರ್ ತಲೆಗೆ ಬರುತ್ತೆ ಅದು.